ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ, ಫೈಂಡ್ ದ ಸ್ಮಾಲೆಸ್ಟ್ ಸ್ಕ್ವಯರ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಈಚ್ ಆಫ್ ದ ನಂಬರ್ಸ್ 8, 15 and 20. ಅವನೇನು ಕೇಳ್ತಾನೆ, ಫೈಂಡ್ ದ ಸ್ಮಾಲೆಸ್ಟ್ ಸ್ಕ್ವಯರ್ ನಂಬರ್. ನಮಗೇನು ಗೊತ್ತಂದ್ರೆ ಎಲ್ ಸಿ ಎಂ ಬಂದ್ಬಿಟ್ಟು ಸ್ಮಾಲೆಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಕೊಡುತ್ತೆ. ಓಕೆ, ಸೊ ಇವ್ರು ಕೇಳ್ತಿರೋ ಸ್ಮಾಲೆಸ್ಟ್ ಸ್ಕ್ವಯರ್ ನಂಬರ್ ಕೇಳ್ತಾ ಇದಾರೆ. ಸೊ ನಾವೇನ್ ಮಾಡೋಣ, ಫಸ್ಟ್ ಎಲ್ ಸಿ ಎಂ ಕಂಡಿಡಿದ್ರೆ ನಮಗೆ ಸ್ಮಾಲೆಸ್ಟ್ ನಂಬರ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಅದನ್ನು ಕಂಡಿಡಿಯೋಣ. ಸೊ ನಮಗೇನು ಗೊತ್ತಿವಾಗ ಎಲ್ ಸಿ ಎಂ ಆಫ್ ನಾವೇನಾದರೂ 8, 15, 20 ಮಾಡಿದ್ರೆ ನಮಗೇನು ಸಿಗುತ್ತೆ, ಎಲ್ ಸಿ ಎಂ ಗಿವ್ಸ್ ದ smallest number that is divisible by 8, 15 and 20 ಕೊಡುತ್ತೆ. ಓಕೆನಾ? ಸೊ ಈಗೇನು ಮಾಡೋಣ, ನಾವು ಫಸ್ಟ್ ಇವ್ರು 3 ನಂಬರ್ದು ಎಲ್ ಸಿ ಎಂ ತಗೋಣ. 8, 15, 20. ಓಕೆ, ಈಗ ಚೆಕ್ ಮಾಡ್ರಿ, ಇವೆರಡರಲ್ಲಿ ಯಾವ್ದಾದ್ರು 2 ನಂಬರು ಲೈಕ್ ಒಂದೇ ಟೇಬಲಲ್ಲಿ ಹೋಗುತ್ತಾ? ಈಗ ನೀವು ನೋಡಿದ್ರೆ ಓಕೆ 15, 20 ಒಂದೇ ಟೇಬಲಲ್ಲಿ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, 5 ಟೇಬಲಲ್ಲಿ ಹೋಗ್ತೀನಿ, 8 ಆಸ್ ಇಟ್ ಈಸ್ ಇರ್ತೀನಿ, 5 3 ಜಾ 5 4 ಜಾ. ಓಕೆ, ಈಗ ಮತ್ತೆ ನೀವು ನೋಡಿದ್ರೆ ಯಾವ್ದಾದ್ರು 2 ನಂಬರ್ ಅಟ್ಲೀಸ್ಟ್ 2 ಟೇಬಲಲ್ಲಿ ಹೋಗುತ್ತಾ ಅಂದರೆ ಈಗ ನೀವು ನೋಡಿದ್ರೆ ಇವೆರಡು ಒಂದೇ ಟೇಬಲಲ್ಲಿ ಹೋಗುತ್ತೆ. ಯಾವ ಟೇಬಲಲ್ಲಿ? 4 ಟೇಬಲಲ್ಲಿ. 4 2 ಜಾ 3 ಆಸ್ ಇಟ್ ಈಸ್ ಇರ್ತೀನಿ. ಓಕೆ, 4 1 ಜಾ. ಓಕೆ, ಇವು 3 ಒಂದೇ ಟೇಬಲಲ್ಲಿ ಹೋಗಲ್ಲ. ಸೊ ನಾನೇನು ಮಾಡ್ಬಿಡ್ತೀನಿ, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಏನು ಬರಿತೀನಿ, ಈ ಹೊರಗಡೆ ಇರೋ ನಂಬರ್ ಎಲ್ಲ ಮಲ್ಟಿಪ್ಲೈ ಮಾಡ್ತೀನಿ. 5 ಇಂಟು 4 ಇಂಟು 2 ಇಂಟು 3. ಓಕೆ, 5 4 ಜಾ 20, 22 ಜಾ 40, 43 ಜಾ ಎಷ್ಟು 120 ಆಯ್ತು. ಎಲ್ ಸಿ ಎಮ್ ಬಂದು ಎಷ್ಟಾಯ್ತು 120. ಓಕೆ, ಇದು ಬಂದ್ಬಿಟ್ಟು ಸ್ಮಾಲೆಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 8, 15 and 20 ಅಂತ ಗೊತ್ತು. ಓಕೆ, ಇದು ಪರ್ಫೆಕ್ಟ್ ಸ್ಕ್ವೇರ್ ಆಯ್ತಲ್ಲ, ಫಸ್ಟ್ ಚೆಕ್ ಮಾಡೋಣ. ಓಕೆ, ಈಗ 120ನ ಓಕೆ ಇದನ್ನು ಚಿಕ್ಕ ಟೇಬಲಲ್ಲಿ ಹೋಗ್ರಿ. ಲಾಸ್ಟ್ ನಂಬರ್ 0 ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. 2 60 ಜಾ. ಲಾಸ್ಟ್ ನಂಬರ್ 0 ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. 2 30 ಜಾ. ಲಾಸ್ಟ್ ನಂಬರ್ 0 ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. 2 15 ಜಾ. ಓಕೆ, ಈಗೇನು 15 ಯಾವ ಟೇಬಲ್ ಹೋಗುತ್ತೆ? 3 5 ಜಾ 5 1 ಜಾ. ಓಕೆ, ಈಗ 120ನ ನಾನು ಏನಂತ ಬರಿಬೋದು, 2 ಇಂಟು 2 ಇಂಟು ಓಕೆ ಇಂಟು 2 ಇಂಟು 3 ಇಂಟು 5. ಓಕೆನಾ? ಸೊ ಈಗ ನೀವು ನೋಡಿದ್ರೆ 120 ಬಂದ್ಬಿಟ್ಟು, ಸೊ ನಾರ್ಮಲ್ ಆಗಿ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಪೇರಲ್ಲಿ ಇರ್ಬೇಕು, ಹೌದಾ? ಸೊ ಇಲ್ಲಿ ನೀವು ನೋಡಿದ್ರೆ ಪೇರಲ್ಲಿಲ್ಲ. ಓಕೆ, ಸೊ ಪೇರಲ್ಲಿಲ್ಲ ಅಂದರೆ ಈಗ ನೋಡಿ, 2 ಸಪ್ರೇಟ್ ಇದೆ, 3 ಸಪ್ರೇಟ್ ಇದೆ, 5 ಇದೆ. ಓಕೆ, ಇವೇನು ಇವ್ಯಾವು ಪೇರಲ್ಲಿಲ್ಲ. ಪೇರಲ್ಲಿಲ್ಲ ಅಂದ್ರೆ ಏನಿದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ ಅಂತ. ಓಕೆ, ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕಂದ್ರೆ ನಾವು ಎದರಿಂದ ಮಲ್ಟಿಪ್ಲೈ ಮಾಡಬೇಕು? ಈಗ ಏನು ಮಾಡ್ಬೇಕಂದ್ರೆ, ಟು ಮೇಕ್ ಇಟ್ ಪರ್ಫೆಕ್ಟ್ ಸ್ಕ್ವೇರ್ ಓಕೆ ವಿ ವಿಲ್ ಮಲ್ಟಿಪ್ಲೈ ಬೈ, ಈಗ ಏನೇನು ಪೇರ್ ಆಗಬೇಕು? 2 ಪೇರ್ ಆಗಬೇಕು, 3 ಪೇರ್ ಆಗಬೇಕು, 5 ಪೇರ್ ಆಗಬೇಕು. ಇದಿಷ್ಟು 3 ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು 2 ಸೈಡ್. ಸೊ ಏನು ಮಾಡ್ತೀವಿ, ಮಲ್ಟಿಪ್ಲೈ ಬೈ 2 × 3 × 5 ಆನ್ ಬೋತ್ ಸೈಡ್ಸ್. ಓಕೆ, ಸೊ ಅವಾಗ ಏನಾಯಿತು, 120 is ಇಂಟು 2 ಇಂಟು 3 ಇಂಟು 5 ಇಸ್ ಈಕ್ವಲ್ ಟು, ಇಲ್ಲೇನಿಲ್ಲಿ 2 ಇಂಟು 2 ಇಂಟು 2 ಇಂಟು 2 ಓಕೆ ಇಂಟು 3 ಇಂಟು 3 ಇಂಟು 5 ಇಂಟು 5. ಓಕೆ, ಸೊ ಇವಾಗ ನೋಡ್ರಿ ಎಲ್ಲವೂ ಪೇರಲ್ಲಿದೆ ತಾನೆ. ಓಕೆ, ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. 2 3 ಜಾ 6, 6 5 ಜಾ 30. 120 ಇಂಟು 2 3 ಜಾ 6, 6 5 ಜಾ 30 ಆಯಿತು. 12 3 ಜಾ ಎಷ್ಟು 36. ಇಲ್ಲೊಂದು 0 ಇಲ್ಲೊಂದು 0 ಅಂದರೆ 2 0 ಆಯಿತು. ಓಕೆ, 3600. ಇದೇನಾಯ್ತು, 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5. ಓಕೆ, ಈಗ ನೀವು ನೋಡಿದ್ರೆ ಎಲ್ಲ ಪೇರಲ್ಲಿದೆ ಅಂದರೆ ಇದು ಬಂದು ಪರ್ಫೆಕ್ಟ್ ಸ್ಕ್ವೇರು. ಸೊ ಅವಾಗ ಏನಾಯಿತು, ಇದು ಬಂದ್ಬಿಟ್ಟು ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ ದಟ್ ಈಸ್ ಡಿವಿಸಿಬಲ್ ಬೈ ಏನು 8, 15 and 20. ಓಕೆನಾ? ಸೊ ಇಲ್ಲಿ ಏನು ಬರಿತೀವಿ ಅವಾಗ, 3600 is the smallest square number that is
divisible by 8, 15 and 20. ಓಕೆನಾ? ಸೊ ನಮಗೇನು ಜಸ್ಟ್ ನಿಮಗೆ LCM ಬೇಸಿಕ್ ಗೊತ್ತಿರ್ಬೇಕು. LCM ಅಂದ್ರೆ ಏನೋದು ಸ್ಮಾಲೆಸ್ಟ್ ನಂಬರ್ ಕೊಡುತ್ತೆ ಡಿವಿಸಿಬಲ್ ಬೈ. ಓಕೆನಾ? ಸೊ ನಮಗೆ ಇಲ್ಲೇನು ಬೇಕು, ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಬೇಕಾಗಿರೋದ್ರಿಂದ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಕಂಡುಹಿಡಿತೀವಿ. ಅದು ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ ಅದನ್ನೇ ಬರ್ತೀವಿ. ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂದ್ರೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿಬಿಟ್ಟು ಅದನ್ನ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಅಂತ ಬರಿತೀವಿ. ಓಕೆನಾ? ಸೊ ಈ ಕ್ವಶನ್ ಮತ್ತೆ 10th ಕ್ವಶನ್. ಓಕೆ, ಇದು ನಥಿಂಗ್ ಬಟ್ ಏನಿದು 10th ಕ್ವಶನ್. ಓಕೆ, ಇದು 9th ಅಲ್ಲ, ಸಾರಿ, ಇದು ಬಂದ್ಬಿಟ್ಟು 10th ಕ್ವಶನ್. ಓಕೆನಾ? ಸೊ ನೀವೇನ್ ಮಾಡ್ರಿ, ಅವು ಎರಡು ಸೇಮ್ ಇದಾವೆ. ಓಕೆ, ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಿ. ಎಸ್ಪೆಷಲಿ ನಿಮಗೆ LCM ಮಾಡೋದು ಗೊತ್ತಿರ್ಬೇಕು. LCM ಆಫ್ 2 ನಂಬರ್ಸ್ ಈಸಿಯಾಗಿ ಮಾಡ್ಬಿಡ್ಬೋದು. LCM ಆಫ್ 3 ನಂಬರ್ಸ್ ಕಷ್ಟ. ಸೊ LCM ಆಫ್ 3 ನಂಬರ್ಸ್ ಅಲ್ಲಿ ಒಂದೇ ಏನು, ಅಟ್ಲೀಸ್ಟ್ 2 ನಂಬರ್ಸ್ ಒಂದೇ ಟೇಬಲ್ ಅಲ್ಲಿ ಹೋದ್ರೂ ಕೂಡ ನೀವು ಡಿವೈಡ್ ಮಾಡ್ಬೋದು. ಓಕೆ, ಆ 1 ನಂಬರ್ನ ಆಸ್ ಇಟ್ ಈಸ್ ಇಟ್ಬಿಡಕ್ಕೆ. ಇಲ್ಲಿ ನೋಡ್ರಿ ಏನ್ ಮಾಡಿದೆ, 15, 20 ಇವರಿಬ್ಬರೇ ಒಂದು ಟೇಬಲ್ ಅಲ್ಲಿ ಹೋಗ್ತಾರಂದ್ರೆ ಅದನ್ನಷ್ಟೇ ಡಿವೈಡ್ ಮಾಡ್ಬಿಟ್ಟು ಇನ್ನು ಉಳಿದಿದ್ದ ನಂಬರು ಆಸ್ ಇಟ್ ಈಸ್ ಇಟ್ಕೊಂಡ್ಬಿಡ್ಬೇಕು. ಓಕೆನಾ? ಸೊ ನೀವು ಆ ಥರ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. LCM ಆಫ್ 3 ನಂಬರ್ಸ್ ಮಾಡೋದು ಗೊತ್ತಾಗ್ಬಿಟ್ರೆ ಇಂಥ ಪ್ರಾಬ್ಲಮ್ ನೀವು ಈಸಿಯಾಗಿ ಮಾಡ್ಬೋದು. ಯಾಕಂದ್ರೆ ಇವೆಲ್ಲ ಲೈಕ್ ಈ ಎಕ್ಸಸೈಸ್ನಾಗ ಆಲ್ರೆಡಿ ಕಲ್ತ್ಬಿಟ್ಟಿರಿ. ಓಕೆ, 9th 10th ಕ್ವಶನ್ ಮಾತ್ರ ನಿಮಗೆ ಈ ತರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಓಕೆ, ಸೊ ದಟ್ ನೀವು ಬೇಸಿಕ್ಸ್ ಮತ್ತು ಇದೆರಡು ಕಲೀಲಿ ಅಂತ ಹೇಳ್ಬಿಟ್ಟು ಅವರು ಈ ತರ ಕೊಟ್ಟಿದ್ದಾರೆ. ಓಕೆನಾ? ಸೊ ಆಮೇಲೆ ಏನಂದ್ರೆ ಇದ್ರ ಜೊತೆಗೆ ಈ ಪ್ರಾಬ್ಲಮ್ ಜೊತೆಗೆ ಎಕ್ಸಸೈಸ್ 5.3 ಬಂದ್ಬಿಟ್ಟು ಕಂಪ್ಲೀಟ್ ಆಗ್ಬಿಡ್ತು. ಓಕೆ, ಸೊ ಈಗೇನಂದ್ರೆ ಈ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಇದೆ ಅಲ್ಲ, ಈ ಲೆಸನ್ದು, ಈ ಫುಲ್ ಲೆಸನ್ದು ಓಕೆ, ಸೊ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ? ಸೊ ನೀವು ಆ ಪ್ಲೇ ಲಿಸ್ಟ್ ಓದಿದ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಸಿಗುತ್ತೆ. ಓಕೆ, ಎಕ್ಸಸೈಸ್ 5.1 ಇಂದ ಹಿಡಿದು ಎಕ್ಸಸೈಸ್ 5.4 ವರೆಗೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಓಕೆ, ನಿಮಗೆ ಡೌಟ್ ಇದ್ರೆ ಇಲ್ಲಾಂದ್ರೆ ಆ ಲೆಸನ್ ನೀವು ಸಪ್ರೇಟ್ ಆಗಿ ಕಲಿಬೇಕು ಅನ್ಕೊಂಡ್ರೆ ಅದಿಷ್ಟು ವಿಡಿಯೋ ನೋಡ್ಬಿಟ್ರೆ ಈ ಲೆಸನ್ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಾ. ಓಕೆ, ಈ ಮಿಡ್ ಟರ್ಮ್ ಅಲ್ಲಿ ನೋಡ್ಕೊಂಡ್ರೆ ಇದೇ ದೊಡ್ಡ ಲೆಸನ್ ಇರೋದು. ಓಕೆ, ಸೊ ಇದರಿಂದನೇ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಈ ಲೆಸನ್ ಪರ್ಫೆಕ್ಟ್ ಆಗ್ಬಿಟ್ರೆ ನಿಮಗೆ ಮ್ಯಾಥ್ಸ್ ಅಲ್ಲಿ ಸ್ಕೋರ್ ಮಾಡೋದು ಬಹಳ ಈಸಿ ಆಗ್ಬಿಡುತ್ತೆ. ಓಕೆನಾ? ಸೊ ಅದಕ್ಕೆ ಈ ಲೆಸನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ಪ್ಲೇ ಲಿಸ್ಟ್ ಲಿಂಕ್ ನೋಡ್ಬಿಟ್ಟು ಎಲ್ಲ ವಿಡಿಯೋ ಒಂದ್ಸರಿ ನೋಡ್ರಿ. ಓಕೆ, ಸೊ ದಟ್ ನೀವು ಈ ಲೆಸನ್ ಫುಲ್ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಬೇರೆ ಲೆಸನ್ಸ್ ಕೂಡ ಲೈಕ್ ಮಾಡಿದ್ದೀನಿ. ಓಕೆ, ಅವು ಯಾವ್ಯಾವ ಅಂತಂದ್ರೆ ರಾಸ್ಟಲ್ ನಂಬರ್ಸು. ಓಕೆ, ಇದ್ರದ್ದು ಕೂಡ ಎಲ್ಲ ಫುಲ್ ಪ್ರಾಬ್ಲಮ್ಸ್ ಎಲ್ಲ ವಿಡಿಯೋ ಮಾಡಿ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ದು. ಓಕೆ, ಅದೇ ರೀತಿ ಥರ್ಡ್ ಲೆಸನ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್ದು. ಓಕೆ, ಹಂಗೆ ಫೋರ್ತ್ ಲೆಸನ್ ಬಂದ್ಬಿಟ್ಟು ಏನು ಡಾಟಾ ಹ್ಯಾಂಡ್ಲಿಂಗು. ಫಿಫ್ತ್ ಬಂದ್ಬಿಟ್ಟು ಏನು ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್ದು. ಓಕೆ, ಸಿಕ್ಸ್ತ್ ಬಂದ್ಬಿಟ್ಟು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಓಕೆ, ಇವೆಲ್ಲ ಲೆಸನ್ದು ನಾನೇನು ಲೈಕ್ ಎಲ್ಲ ವಿಡಿಯೋ ಮಾಡಿದ್ದೀನಿ. ನನ್ನ ಚಾನಲ್ ಪೇಜಲ್ಲಿ ನೀವು ಪ್ಲೇ ಲಿಸ್ಟ್ ಅಂತ ಆಪ್ಷನ್ಗೆ ಹೋದ್ರೆ ಇವೆಲ್ಲ ಲೆಸನ್ ಸಿಗ್ತವೆ. ನಿಮಗೆ ಮಿಡ್ ಟರ್ಮ್ ಪೋರ್ಷನ್ಗೆ ಏನೇನು ಬೇಕು ಎಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ಸೊ ಈ ನೀವು ಅವೆಲ್ಲ ನೋಡ್ಬಿಟ್ರೆ ನೀವು ಮ್ಯಾಥ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಎಲ್ಲವೂ ನಾನು ವಿತ್ ಬೇಸಿಕ್ಸ್, ಆ ಪ್ರಾಬ್ಲಮ್ ಏನೇನು ಬೇಸಿಕ್ ಬೇಕು ಅದನ್ನ ಅದ್ರ ಜೊತೆಗೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೀವು ಎಲ್ಲ ನೋಡೋ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ಇಷ್ಟು ಲೆಸನ್ದು ಲೈಕ್ ಪ್ಲೇ ಲಿಸ್ಟ್ ಎಲ್ಲವೂ ಒಂದೊಂದು ಲೆಸನ್ ಒಂದೊಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಸೊ ದಟ್ ನಿಮ್ಗೆ ಈಸಿ ಆಗ್ಲಂತ ಮಾಡಿದ್ದೀನಿ. ಅದು ಆರ್ಡರ್ ವೈಸ್ ಆಗೇ ಮಾಡಿದ್ದೀನಿ. ಓಕೆನಾ? ಒಂದೊಂದು ಕ್ವಶನಿಗೆ ಲೈನಿಗೆ ಆರ್ಡರ್ ವೈಸ್ ಅಲ್ಲಿ ಇದೆ. ಸೊ ನೀವು ಒಂದ್ಸರಿ ಪ್ಲೇ ಲಿಸ್ಟ್ ಓದ್ಬಿಟ್ರೆ ಅದು ಪ್ಲೇ ಮಾಡ್ಕೊಂತ ಹೋದ್ರೆ ಲೈನಿಗೆ ಆಟೋಮೆಟಿಕ್ ಅದೇ ಪ್ಲೇ ಹಾಕೊಂತ ಹೋಗುತ್ತೆ. ಸೊ ನಿಮ್ಗೆ ಏನು ಕಷ್ಟ ಆಗಲ್ಲ, ಈಸಿಯಾಗಿ ನೀವು ಇವೆಲ್ಲ ರೆಫರ್ ಮಾಡ್ಬೋದು.
ಓಕೆನಾ. ಸೊ ಆಮೇಲೆ ಏನಂದ್ರೆ ಇದರಲ್ಲಿ ನಿಮ್ಗೆ ಎಸ್ಪೆಷಲಿ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಲು, ಓಕೆ, ಮತ್ತೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಇವೆರಡ್ರದ್ದು, ಓಕೆ, ಇವೆರಡ್ರದ್ದು ವೇಟೇಜ್ ಆಫ್ ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಓಕೆ, ಇದ್ರ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಸೊ ನೀವೇನ್ ಮಾಡ್ರಿ, ಇವೆರಡು ಲೆಸನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇವನ್ನ ಪರ್ಫೆಕ್ಟ್ ಆಗೋದು ನೋಡ್ರಿ ಫಸ್ಟ್. ಓಕೆ, ನೀವು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಪರ್ಫೆಕ್ಟ್ ಆಗ ಆಟೋಮೆಟಿಕ್ ನಿಮಗೆ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಪರ್ಫೆಕ್ಟ್ ಆಗ್ಬಿಡ್ತೀರಾ. ಓಕೆ, ರಾಷ್ಟ್ರಲ್ ನಂಬರ್ ಅಂತೂ ಒಂದೇ ಎಕ್ಸಸೈಸ್ ಇದೆ, ಅದೊಂದು ಪ್ರಾಬ್ಲಮ್ ಇಲ್ಲ. ಲೀನಿಯರ್ ಇಕ್ವೇಶನ್ ಒನ್ ವೇರಿಯಬಲ್ ಕೂಡ ಲೈಕ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅದು ಕೂಡ ಏನು ಕಷ್ಟ ಇಲ್ಲ. ಓಕೆನಾ. ಸೊ ನಿಮಗೆ ಮೇನ್ ಟಫ್ ಬರೋದೇ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ ಮತ್ತೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್. ಇವೆರಡು ಲೆಸನ್ ನೀವು ತಪ್ಪದೆ ರಿವೈಸ್ ಮಾಡ್ರಿ. ನಿಮಗೆ ಬರ್ತಿಲ್ಲ ಅಂದ್ರೆ ಇವೆರಡು ಫುಲ್ ಲೆಸನ್ ನೋಡಿ ಪರ್ಫೆಕ್ಟ್ ಆಗ್ಬಿಡ್ರಿ. ಸೊ ದಟ್ ಇವೆರಡು ಲೆಸನ್ ಇಂದನೇ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಸೊ ನೀವು ಮಿಡ್ ಟರ್ಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂದ್ರೆ ಇವೆರಡು ಲೆಸನ್ ಮೇನ್ ಆಗಿ ಪರ್ಫೆಕ್ಟ್ ಆಗಿ ಇರ್ಬೇಕು. ಓಕೆನಾ.